ನಮಸ್ಕಾರ ಎಲ್ರಿಗೂ ಶ್ರೀ ಲಕ್ಷ್ಮಿ ರುಚಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ನಿಮ್ಗೆ ಒಂದು ಹುಳಿಯಾಗಿ ಖಾರವಾಗಿ ಯಾವ 5 ಸ್ಟಾರ್ ಹೋಟ್ಲು ಕಡಿಮೆ ಇರಬಾರ್ದಪ್ಪ ಅಂತ ಒಂದು ಚಿಕನ್ ಹೈದರಾಬಾದಿ ಚಿಕನ್ ಫ್ರೈನ ತೋರಿಸ್ಕೊಡ್ತಾ ಇದೀವಿ. ನೋಡೋಣ ಬನ್ನಿ. ಮೊದಲನೇದಾಗಿ ಅರ್ಧ ಕೆಜಿ ಚಿಕನ್ಗೆ ಸ್ವಲ್ಪ ಅರಿಶಿನ ಹಾಕೊಂತಾ ಇದೀವಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ, ಹಾಗೆ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ 1 ಸ್ಪೂನು, ಧನಿಯಾ ಪುಡಿ ಅರ್ಧ ಸ್ಪೂನು, ಜೀರಿಗೆ ಪುಡಿ 1/4 ಟೀ ಸ್ಪೂನ್ ಹಾಕೊಂಡಿದೀವಿ. 2 ಹಸಿಮೆಣಸಿಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು. ಹಾಗೆ ಸ್ವಲ್ಪ ಕರಿಬೇವನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದೀವಿ. 2 ಟೇಬಲ್ ಸ್ಪೂನ್ ಅಷ್ಟು ಮೊಸರು, ನಿಂಬೆ ರಸನ ಒಂದು ಅರ್ಧ ಹೋಳು ಹಾಕೊಂಡಿದೀವಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪನ್ನ ಸಾಧ್ಯವಷ್ಟು ಇವಾಗೆ ಹಾಕೊಳ್ಳಿ. ನಾವು 1.5 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಂಡಿದ್ವಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲಾನು ಚೆನ್ನಾಗಿ ಹಿಡಿಯುತ್ತೆ. ಇದಕ್ಕೆ ಈ ಒಂದು ಮಿಶ್ರಣಕ್ಕೆ ಇನ್ನ ಒಂದು ಇಂಗ್ರೀಡಿಯೆಂಟ್ ಮಾಡ್ಕೋಬೇಕು. ಆ ಇಂಗ್ರೀಡಿಯೆಂಟ್ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣ್ಲಿಗೆ ಎಣ್ಣೆನ ಹಾಕೊಂಡು ನೋಡಿ, ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂತ ಈರುಳ್ಳಿ ಚಿಕ್ಕದಾಗಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರ್ಬೇಕು ಅಂತ ಈರುಳ್ಳಿನ ಈಗ ಫ್ರೈ ಮಾಡ್ಕೊತಾ ಇದೀವಿ. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈ ಈರುಳ್ಳಿನ. ನೋಡಿ ಈ ತರ ಗೋಲ್ಡನ್ ಬ್ರೌನ್ ಬಂದಿರಬೇಕು. ಈಗ ಸ್ಟವ್ನ ಆಫ್ ಮಾಡ್ಕೊಂಡು ಒಂದು 20 ಸೆಕೆಂಡ್ ಬಾಣ್ಲಿ ಎಲ್ಲ ಬಿಟ್ರೆ ಇನ್ನೂ ಕ್ಲೀನಾಗಿ ಚೆನ್ನಾಗಿ ಬ್ರೌನ್ ಬಂದ್ಬಿಡುತ್ತೆ. ನೋಡಿ ಬಂದಿದೆ. ಈಗ ಇದನ್ನ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದನ್ನ ಒಂದು 10 ರಿಂದ 15 ನಿಮಿಷ ತಣ್ಣಗಾಗೋವರೆಗೂ ಇಟ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಈ ಆನಿಯನ್ನು. ಈ ಕ್ರಿಸ್ಪಿಯಾಗಿ ಬಂದಿರುವಂತ ಆನಿಯನ್ನ ಕೈಯಲ್ಲಿ ಒಂದು ಚೆನ್ನಾಗಿ ಪುಡಿ ಮಾಡಬೇಕು. ಪುಡಿ ಮಾಡ್ಬಿಟ್ಟು ನೋಡಿ ಈ ತರ ಚಿಕನ್ ಮಿಶ್ರಣಕ್ಕೆ ಹಾಕೊಂತಾ ಇದೀವಿ. ಇದು ಒಂದು ಮೇನ್ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು ಈ ಹೈದರಾಬಾದಿ ಚಿಕನ್ ಫ್ರೈ ಒಳಗಡೆ. ತುಂಬಾನೇ ಟೇಸ್ಟ್ ಕೊಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ್ಮೇಲೆ ಇದನ್ನ ಮ್ಯಾರಿನೇಟ್ ಮಾಡೋದಕ್ಕೆ ಅಂತ ಒಂದು ಅರ್ಧ ಗಂಟೆ ಎತ್ತಿಟ್ಬಿಡೋಣ. ಈಗ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡು ಚಕ್ಕೆ ಒಂದು ಇಂಚು, 2 ಲವಂಗ ಹಾಗೆ 1 ಏಲಕ್ಕಿನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದೀವಿ. ಈಗ ನಾವು ಮ್ಯಾರಿನೇಟ್ ಮಾಡಕ್ಕೆ ಇಟ್ಟಿದ್ವಲ್ಲ ಆ ಮಿಶ್ರಣನ ಇದಕ್ಕೆ ಹಾಕೊಂತಾ ಇದೀವಿ. ಎಲ್ಲ ಚಿಕನ್ ಒಂದೊಂದಾಗೆ ಹಾಕೊಳ್ಳಿ. ಈಗ ಒಂದು ಮಿಕ್ಸ್ ಮಾಡೋಣ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಮುಚ್ಚಳ ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಚಿಕನ್ನ. ನೀರು ಒಂಚೂರು ಹಾಕ್ಬಾರ್ದು, ಚಿಕನ್ ಅಲ್ಲಿರುವಂತ ನೀರೇ ಬಿಟ್ಕೊಳ್ಳುತ್ತೆ. ನೋಡಿ ನೀವೇ ನೋಡ್ತಿರ್ಬೋದು, ಚಿಕನ್ ಅಲ್ಲಿರುವಂತ ನೀರಲ್ಲೇ ಬೇಯಬೇಕಿದು. ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ಅಂತ. ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆಯಾ ಅಂತ ನೋಡ್ಕೊಂಡು ಈಗ ಒಂದ್ ಸ್ವಲ್ಪ ಈರುಳ್ಳಿ ಹಾಕೊಂತ ಇದೀವಿ. ಈರುಳ್ಳಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಇನ್ನೂ ಆಡ್ ಆಗುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಸ್ವಲ್ಪ ಈರುಳ್ಳಿ ಹಾಕೊಳ್ಳೋದ್ರಿಂದ ಇನ್ನೂ ಟೇಸ್ಟ್ ನಿಮಗೆ ಕೊಡುತ್ತೆ, ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ನಿಂಬೆ ರಸನ ಹಿಂಡ್ಕೊಂತ ಇದೀವಿ, ಒಂದು 3 ರಿಂದ 4 ತೊಟ್ಟು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಈ ಚಿಕನ್ ಆಗಿದೆ. ಇದನ್ನ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕೋಣ. ತುಂಬಾನೇ ಚೆನ್ನಾಗಿತ್ತು ಈ ಒಂದು ಹೈದರಾಬಾದಿ ಚಿಕನ್ ಫ್ರೈ. ಒಂದು ಹೈದರಾಬಾದಿ ಫ್ಲೇವರ್ ಅಂತೂ ತುಂಬಾನೇ ಚೆನ್ನಾಗಿ ಕೊಡುತ್ತೆ. ಜ್ಯೂಸಿಯಾಗಂತೂ ಇತ್ತು ಈ ಒಂದು ಚಿಕನ್. ಡ್ರೈ ಆಗಿ ಯಾವಾಗ್ಲೂ ಡ್ರೈ ಕಬಾಬ್ಗಳೆಲ್ಲ ಮಾಡ್ಕೊಂಡು ತಿಂತಾರೆ. ಅದ್ರ ಬದಲು ಒಂದು ಟೆಕ್ಸ್ಚರ್ ಇರುವಂತ ಜ್ಯೂಸಿ ಚಿಕನ್ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ತುಂಬಾನೇ ಚೆನ್ನಾಗಿರುತ್ತೆ. ಮಾಡ್ಕೊಂಡು ನೀವು ತಿನ್ನಿ. ನಿಮ್ಗೆ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ, ಶ್ರೀ ಲಕ್ಷ್ಮಿ ರುಚಿ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಭಾನುವಾರ ರಜಾ ಇರುತ್ತೆ, ಯಜಮಾನರು ಮನೇಲಿ ಇರ್ತಾರೆ. ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ, ಸಿಂಪಲ್ ಆಗಿ ಮಾಡ್ಕೊಂಡು ಯಜಮಾನ್ರಿಗೆ ಖುಷಿ ಪಡಿಸಿ.